ಅದು ಬ್ಯಾರೆ ಹೋದಾಗ ಅವನೇನು ಮಾಡ್ದ ಬಿಡು ಗದ್ದೆ ಲೆಕ್ಕ ಅಂತ ಹೇಳಿ ಏನು ಮಾಡ್ದ ಬಿಡು ನಮ್ದು ಇಲ್ಲಿ ಇಲ್ಗಾನ ಅಂತ ಹೇಳಿ ಅದೇ ಹಂಚ್ಕೊಡಾರಲ್ಲ ಮೊದಲು ಇಲ್ಲಿಂದ ಇಲ್ಗಾನ ನಿಂದು ನಿಂದು ಇಲ್ಲಿಂದ ಇಲ್ಗಾನ ನಿಂದು ಅಂತ ಹೇಳಿ ಹಂಚ್ಕೊಡಾರ ಹಂಗೆ ಹಂಚ್ಕೊಟ್ರು. ಇವನೇನು ಮಾಡ್ದ ಬೋರ್ ಹಾಕಿಸ್ದ ಪಾಯಿಂಟ್ ಮಾಡಿ. ಇವನು ಅದನ್ನೆಲ್ಲ ಹಾಕ್ಸಿದ್ನಲ್ಲ, ಇವ್ನಿಗೆ ಅವಾಗ ಯಾತು ಇರಲಿಲ್ಲ, ಅವಾಗ ಬಂಬ್ಲಿಂಗ್ ಹೋಗಿ ಅವಳು ಸುಶೀಲಮ್ಮ ಅವಳು ಬೇರೆ ಇದ್ಲು. ಅದಕ್ಕೇ ಇವನೇನು ಮಾಡ್ದ ಒಂದಿಟ್ಟು ಸಾಲಾಗಿಲ್ಲ ಮಾಡಿ ಬೋರ್ ಹಾಕ್ಸಿರ ಅಡಿಕೆ ಗಿಡ ಏನಾನ ಕಟ್ಬೋದು ಅಂತ ಹೇಳಿ ಹಾಕ್ಸಿ ಪಾಪ ಎಲ್ಲ ಮೋಟ್ರ್ ತಂದು ಎಲ್ಲ ಬಿಟ್ಟಾಗ ಇವನೇನು ಮಾಡ್ದ ಅವಳು ಸುಶೀಲಿದು ಒಂದಿಟ್ಟು ದುಡ್ಡು ಇತ್ತಲ್ಲ ಅವಳನ್ನ ಕರ್ಕೊಂಡು ಬಿಡು ಅವಳು ಎಲ್ಲ ಸೇರ್ಕೊಂಡು ಅದು ಬಸ್ತಿ ಕಟ್ಟಿರು. ಅದು ಬಸ್ತಿ ಕಟ್ಟಿಬಿಟ್ಟು ಅಳತೆ ಮಾಡಿಸಿ ನಮ್ಮಲ್ದಾಗ ಹೋಗ್ತವೆ ನಾವು ಬಿಡಲ್ಲ ಅಂತ ಹೇಳಿ ಮೋಟ್ರು ಎಲ್ಲ ಬಿಟ್ಟು ಅಲ್ಲಿ ನೀರು ಎತ್ತಿದ್ರು. ನೀರು ಎತ್ತಿ ಅಲ್ಲೇ ಒಂದು ಸತಿ ರಾಗಿನೂ ಹಾಕಿದ್ರು. ಆಮೇಲೆ ಮಳೆಗಾಲಕ್ಕೆ ಅಡಿಕೆ ಗಿಡ ಇತ್ತು ನಿಂಬೋನು, ಬೇಸಿಗೆಗೆ ರಾಗಿ ಹಾಕಿದ್ದ ಬೇಸಿಗೆ ರಾಗಿ ಅಂತ ಹೇಳಿ ಆಮೇಲೆ ಬಿಡಲ್ಲ ಅಂತ ಹೇಳಿ ಜೋರು ಮಾಡಿ 3 ಬೋರು ಇವರೇ ಎಲ್ಲನ ಇದನ್ನ ಮಾಡಿಬಿಟ್ರು. ಎಲ್ಲನ ಮೋಸ ಮಾಡಿ ಇವರೇ ಎಲ್ಲ ತಗೊಬಿಟ್ರು ಎಲ್ಲನ. ಇನ್ನೊಂದ್ಸತಿ ಅದು ಬಸ್ತಿ ಕಟ್ಬೇಕಾಗಿತ್ತು ಹೇಳಿ ಇವನು ಸುಮ್ಮನೆ ಆಗ್ಬಿಟ್ಟ ಅಂತ ಹೇಳಿ ಇವನು ಅದೆಲ್ಲ ನೋಡ್ದ. ಅದು ಯಾರೋ ಅದು ಬಸ್ತಿಕ್ಕೆ ಕರ್ಕೊಂಬಂದು ಎಲ್ಲ ಅಳತೆ ಮಾಡಿಸಿದ್ಕಿಲ್ಲ ಇವ್ರಿಗೆ ಬರುತ್ತೆ ಅಂತಂದರು. ಇವ್ರ ಕೊನೆಗೆ ರೋಸಿ ನಮ್ಮಲ್ದಕ್ಕೆ ಬರುತ್ತೆ ಅವ್ರಲ್ದಕ್ಕೆ ಹೋಗುತ್ತೆ ಅಂದಮೇಲೆ ನಾವೇ ಸುಮ್ಮನೆ ಆಗಬೇಕು ಅಂತೇಳಿ ಸುಮ್ಮನೆ ಆದರು. ಇನ್ನೇನು ಮಾಡೋಕ್ಕಾಗುತ್ತಿ. ಅವಳು ಸುಸಿಲಿ ತೊಗೊಂಡಿಟ್ಟು ದುಡ್ಡು ಇತ್ತಲ್ಲ, ಇವನ್ನೆಲ್ಲ ದುಡ್ಡು ಪಡ್ಡು ಕೊಟ್ಟು ಏನು ಮಾಡಿದ್ನೋ ಏನೋ. ಇವನು ತೊಗೊಂಡಿಟ್ಟು ನಡೀತಿರ್ಲಿಲ್ಲ, ಅದೇ ಸುಮ್ಕಾದ ಆನಂದ. ಇನ್ನೇನು ಮಾಡೋಕ್ಕಾಗುತ್ತಾ, ಅವ್ನು ಪಾಪ ಸಾಲ ಮಾಡಿ ಬೋರ್ ಹಾಕ್ಸಿ ಓಟುನು ಅಲ್ಲೇ ತಲೆ ಮೇಲೆ ತಂದ್ಕೊಂಡಿದ್ದ. ತಿರ್ಗಾಗ್ಲಲ್ಲ ಎಲ್ಲಿ ಇದು ಮಾಡೋಣ ಅಂತೇಳಿ ಸುಮ್ಮನಾದ. ಇವತ್ತು ನೋಡು ಬಂದು ಅವನಾಗಿ ಅವ್ನು ಒಪ್ಕೊಂಡು ಇವತ್ತು ನಮ್ಮ ಚಂದ್ರಮಾಮನ್ನ ಎಳ್ಕೊಂಡು ಹೋಗಾರ. ಅವನಾಗಿ ಅವ್ನು ಒಪ್ಕೊಂಡ ಚಂದ್ರನಿಗೆ ಮೋಸ ಆಗ್ತೈತಿ, ಚಂದ್ರಣ್ಣ ಪಾಪ ಮಾಡಿಲ್ಲ ಅಂದಮೇಲೆ ಅವಣ್ಣ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಅವನಾಗಿ ಅವ್ನು ಬಂದು ತಪ್ಪು ಒಪ್ಕೊಂಡು ಇವತ್ತು ಪೊಲೀಸ್ನವ್ರು ಕರ್ಕೊಂಡು ಹೋಗ್ಯವ್ರೆ ಅಂದರೆ ನಾವು ಒಂದಿಟ್ಟು ಏನಾರ ಮಾಡಿ ಮುಂಜಾಕೊಂದು ಮಕ್ಕ ನೋಡ್ಕೊಂಡು ಒಂದಿಟ್ಟು ಬಿಡಿಸ್ಕೊಡ್ಬೇಕಣಪ್ಪ ಆನಂದನ್ನ. ಅಲ್ಲ ಅವನು ಅವಾಗ ಅವ್ರ ಅಣ್ಣನ ಮಾತು ಕೇಳ್ಕೊಂಡು ಅವನು ಮಾತಾಡಿಸ್ತಿರ್ಲಿಲ್ಲ. ಯಾವಾಗ ಅವ್ರ ಅಣ್ಣ ಮೋಸ ಮಾಡಿದ್ನ ಆಮೇಲೆ ನಮ್ಮ ಅಣ್ಣ ಇಂತಗೂ ನನ್ನ ತಗೂ ಅವ್ನು ಸೆನಕ್ಕಿದ್ದ ಆನಂದ. ಅದಕ್ಕೆ ನಮ್ಮ ತಗೆಲ್ಲ ಸೆನಕ್ಕಿರೋದಕ್ಕೆ ಇನ್ನಿದ್ದು ಬಿಡಲಿಲ್ಲ. ಒಂದು ಬೋರನ ಬಿಡು ಅಂತ ಹೇಳಿ ಕೇಳ್ದ, ಹಂಗಂದ್ರು ಬಿಡಲಿಲ್ಲ ಅವನು. ಅದಕ್ಕೆ ಇವ್ರ ತಗೆಲ್ಲ ಸೆನಕ ಇದ್ದಾನಲ್ಲ ಅಂತ ಹೇಳಿ ನಾನು ಒಂದು ಬಿಡಲ್ಕಣ ಅಂತ ಹೇಳಿ ಜೋರು ಮಾಡ್ದ. ಅದಕ್ಕೇನೆ ಅತ್ತ ಬಿಡತ್ತ ಅಂತ ಹೇಳಿ ಅಯ್ಯ ಮಂಜಕ್ಕ ಅವ್ರ ಊರ ಕಡೆಗೆ ಕರ್ಕೊಂಡು ಅದೇ ಓದ್ತೀವನ್ನ. ಇಲ್ಲಿದ್ರೆ ಓಟುನು ಗಲಾಟೆ ಗದ್ಲ ಅವ್ರ ಅಣ್ಣ ಇಂತಾಗೆ ಅಂತ ಹೇಳಿ ಅದೇ ಓತು. ಇವನೊಂದಿಟ್ಟು ಎಣ್ಣೆ ಹಾಕ್ಯ ಮನವಾಗ ಆನಂದ. ಇವನಿದ್ದು ಶಾತ ಕುಡ್ಕ ಮಸ್ತಾಗ ಆಸ್ತಿತ್ತು ಇವ್ರದು. ಇವ್ರ ಅಣ್ಣಯ್ಯ ಬಂಬ್ಲಿಂಗ್ ಮಸ್ತ ಕಳ್ದ. ಅಲ್ಲಿ 10 ಎಕರೆ ಎರೆ ಹೊಲ ಇತ್ತು. ಎರೆ ಹೊಲ ಎಲ್ಲನ ಕಳ್ದ. ಬೋಲ್ ಕುಡ್ಕ ಅಂದ್ರೆ ಕುಡ್ಕ. ಅವ್ರ ಅಪ್ಪ ಇರ್ದೆಲ್ಲ ಮಂಚೆಗೆ ಮಸ್ತಾಗೆಲ್ಲ ಆಸ್ತಿ ಇತ್ತು, ಒಡವೆ ಇತ್ತು, ಎಲ್ಲ ಕಳೆದ್ರು. ಎಲ್ಲ ನುಣ್ಣು ಕಳ್ದ ಅವ್ನು ಬಾಂಬ್ಲಿಂಗ. ಇವನ್ಗೂ ಮೋಸ ಮಾಡ್ಯಾರ ಇವಾಗ. ಎಷ್ಟೊಂದು ಎಲ್ಲನ ಅಣ್ಣಯ್ಯ ಅಂತ ಹೇಳಿ ಎಲ್ಲ ಅವನಿಗೆ ಬಿಟ್ಟ. ಇವನು ಅವಾಗ ಒಂದಿಟ್ಟು ಗೊತ್ತಾಗ್ತಿರ್ಲಿಲ್ಲ ಆನಂದಿಗೆ. ಇವಾಗ 7 ಎಕರೆನ 8 ಎಕರೆನ ಅವ್ನಿಗೆ ಹೋಗೈತೆ ಬಂಬ್ಲಿಂಗಿಗೆ. ಇವನಿಗೆ ಒಂದು 5 ಎಕರೆ ಬಂದೈತಿ ಏನೋ. 2-3 ಎಕರೆ ಅವನಿಗೆ ಸ್ಯಾನೆ ಹೋಗೈತಿ. ಹಿಂಗೆ ಏನು ಮಾಡ್ತಿ ತಿಳಿದಿಲ್ದಾಗ ಇವನೊಂದಿಟ್ಟು ಎಣ್ಣೆ ಹಾಕ್ಯವನು ಮಂಜಕ್ಕ. ಇಲ್ಲಿದ್ರ ದಿನ ಗಲಾಟೆ ಅಂತ ಹೇಳಿ ಕರ್ಕೊಂಡು ತವ್ರ ಮನೆಗೆ ಅದೇ ಹೋತು. ನಮ್ಮನ್ನು ಮಾತಾಡ್ಸಿರ ಸಿಟ್ಟಿ ಒಂದು ಬೋರೂ ಬಿಡ್ದಂಗೆ ಅವನು ಎಲ್ಲನ ಬಿಡು ಬೋರ್ ಇದ್ದಾವೆ ಅಂತ ಹೇಳಿ ಗಂಡು ಬಿರಿ ಅಂತೇಳಿ ಇದ್ದಾಳಲ್ಲ ಸುಶೀಲಿಗೆ ಹೇಳಿ ಅಡಿಕೆ ಗಿಡ ಇಕ್ಕಿಸ್ತ. ಅವಳೆಲ್ಲ ಬದುಕು ಮಾಡ್ಕೊಂಡು ಅಣ್ಣ ಅಂತ ಎಲ್ಲ ಬದುಕು ಮಾಡ್ಕೊಂಡು ಇದ್ದಾಳೆ. ಯಾತಣ್ಣ ರಮೇಶಣ್ಣ ಹಿಂಗೆ ಮಾತಾಡ್ತೀರಾ? ಅಲ್ಲ ಕಂಡ್ಲಸ್ ಮಕ್ಕಯ್ಯ ಪಾಪ ಬೋರ್ ಹಾಕ್ಸಿವ್ರಿ ಇವತ್ತು ನೋಡು ಬಿಡಲಿಲ್ಲ. ಅದಕ್ಕೆ ಎಷ್ಟು ಸಿಟ್ಟಿತ್ತ ಏನೋ ಆನಂದಿಗೆ. ಅದಕ್ಕೆ ನೋಡ್ಕೊಡ್ದು ಜೈಲ್ಗೆ ಹೋಗ್ನಿ ಅಂತ ಹೇಳ್ಕೊಡ್ದು ಇವತ್ತು ನಮ್ಮ ಚಂದ್ರಮಾಮಗೆ ಶಿಕ್ಷೆ ಆಗೋದು. ಅದನ್ನ ಬಂದು ಅವನಾಗಿ ಅವ್ನು ಒಪ್ಕೊಂಡು ಕೊಡ್ದು ಸುಮ್ಮನೆಲ್ಲ ನಾನು ಬಿಡು ನನಗೆ ಯಾಕೆ ಅಂತ ಹೋಗೋದಾಗಿತ್ತು. ಚಂದ್ರಣ್ಣ ಈಗ ನೋಡಿ ಶಿಕ್ಷೆ ಆಗುತ್ತಲ್ಲ ಅಂತ ಹೇಳಿ ಅವನು ಎಂಥ ಚೆನ್ನಾಗಿ ಬಂದು ಒಪ್ಕೊಂಡು ಹೋಗ್ಯದನಲ್ಲ. ಅದಕ್ಕೆ ಮುಂಜಾಕೊಂದು ಮಕ್ಕ ನೋಡ್ಕೊಂಡು ಏನಾನ ಮಾಡಿ ಅವ್ನಿಗೆ ಬಿಡಿಸ್ಕೊಡ್ಬೇಕಣಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು. ಅವಳು ಗಂಡು ಬಿರಿ ಅಂತ ಸುಶೀಲಿ ನನ್ನ ತಮ್ಮ ಅಂತಾನಲ್ಲ ನೀನೇ ಹೇಳ್ಕೊಟ್ಟಿದ್ಯಾ ಅಂತ ಹೇಳಿ ಮುಂಜಾಕೊಂದ ಮೇಲೆ ಗಲಾಟೆ ಬಂದವಳಿ. ಇದು ಅವ್ರಿಗೆ ಮೋಸ ಮಾಡಿ ಬೋರೆಲ್ಲನ ಇವರೆಲ್ಲ ಬಾಸ್ ಸೆಕೆಂಡವ್ರಲ್ಲ ಅದಕ್ಕೆ ಸಿಟ್ಟು ಇವರಿಬ್ಬರಳಿಗೂ ಮಂಜಕ್ಕೂ ಆನಂದಗೂ. ಮೋಸ ಮಾಡ್ಯವ್ರಂತ ಹೇಳಮ್ಮ. ಮೋಸ ಮಾಡಿರ್ತಾರೆ. ಓಟುನು ಇವಳು ಸುಸಿಲಿ ತೊಗೊಂಡಿಟ್ಟು ದುಡ್ಡು ಇತ್ತಲ್ಲ ಅವಾಗೆಲ್ಲನ ಅವ್ರು ಎಲ್ಲರಿಗೂ ಅಳತೆ ಮಾಡೋರಿಗೆ ಎಲ್ಲಿ ಕೊಟ್ಟು ಏನು ಮೋಸ ಮಾಡಿರ ಕಣ ಮಲಸ್ ಮಕ್ಕ. ಹಂಗಂತೀಯ ನಂಗೆ ರಮೇಶಣ್ಣಯ್ಯ? ಇವಾಗ ಅಳತೆ ಮಾಡಿಸ್ಬೇಕು ಇನ್ನೊಂದ್ಸತಿ ಇವ್ರು ಅದು ಬಸ್ತಿ ಕಟ್ಟಿ ಅಳತೆ ಮಾಡಿಸ್ಬೇಕು, ಅದೆಲ್ಲಿ ಗೊತ್ತಾಗುತ್ತೆ.
ಒಂದು ಬಸ್ತಿ ಕಟ್ಟಿ ಎಲ್ಲ ಅಳತೆ ಮಾಡಿಸಿ ಇವಾಗ ಎಲ್ಲಿ ಬರುತ್ತೆ ಏನು ಅಂತ ಎಲ್ಲ ಅಳತೆ ಮಾಡಿಸ್ಬೇಕು ಇನ್ನೊಂದು ಪಟ್ಟು. ಇವ್ರು ಅಳತೆ ಮಾಡಿಸ್ಬೇಕಾಯ್ತಲ್ಲ, ಅವ್ರು ಬಿಡ್ರಿ ಅಂದೇಳಿಕೆ ಹೆಂಗೆ ಬಿಟ್ರು? ಅವಾಗ ಒಟ್ಟು ಬೋರ್ ಹಾಕ್ಸಿ ಅಲ್ಲಿ ಮೋಟ್ರ್ ಗಿಟ್ರಿ ಎಲ್ಲ ತಂದು ಈಗ 3 ಬೋರಿಗೆ 3 ಬೋರ್ ಹಾಕ್ಸಿ ಅವಕ್ಕೆಲ್ಲ ಮೋಟ್ರ್ ತಂದು ಬಿಟ್ಟು ಸುಮ್ಮನೆ ಆಗುತ್ತೆ ನಮ್ಮ ಒಂದು 5-6 ಲಕ್ಷ ದುಡ್ಡು ಖರ್ಚದು. ಸಾಲ ಮಾಡಿ ಪಾಪ ಮಾಡಿದ್ರು ಒಟ್ಟುನು ಇವಾಗ ಇನ್ನೆಲ್ಲಿ ಮಾಡ್ತೀಯ ಅಂತ ಹೇಳಿ ಬಿಟ್ಟು ತ್ಯಾಪ್ನ ಅದೇ ಓತು ಮಂಜಾಕ ತವ್ರ ಮನೆಗೆ ಕರ್ಕೊಂಡು ಇವಾಗ ಅದು ಬಸ್ತಿ ಕಟ್ಬೋದು, ಇನ್ನೊಂದು ಪಟ್ಟು ಕಟ್ಟಿ ಮಾಡ್ಸಿರ್ ಗೊತ್ತಾಗುತ್ತೆ. ಇವತ್ತು ಅದಕ್ಕೆ ಕಂಡ್ಲೋಸ್ ಮಕ್ಕಳು ಒಂದಿಟ್ಟು ಮಂಜಾಕೋಗಿ ನಾವು ಇವತ್ತು ಎಲ್ಪ್ ಮಾಡಬೇಕು. ನಮ್ಮ ಚಂದ್ರಮ್ಮಂಗೆ ಹೇಳಿ ನಾನು ನೀನು ನಮ್ಮ ಚಂದ್ರಮ್ಮ ಹೋಗಿ ಒಂದಿಟ್ಟು ಇವತ್ತು ನಮ್ಮ ಮಂಜಾಕೋಗಿ ಎಲ್ಪ್ ಮಾಡಬೇಕು. ಹೋಗಿ ನಾನೊಂದಿಟ್ಟು ಬಿಡ್ಸಾಕ ಒಂದಿಟ್ಟು ಹೇಳಿ ಫಸ್ಟ್ ಬಿಡಿಸ್ಬಾರ್ದು. ಹೊಲನೆಲ್ಲನ ಅಳತೆ ಮಾಡಬೇಕು. ಅದು ಬಸ್ತಿ ಕಟ್ಟಬೇಕು, ಒಂದಿಟ್ಟು ದುಡ್ಡು ಕಟ್ಟಿ ಹೌದು ಬಸ್ತಿಗ ನಾನು 2,000 ಹಾಕ್ಯಮ್ಮನ, ನೀನು 2,000 ಹಾಕಾನ. ನಮ್ಮ ಚಂದ್ರಮಾಮ 2,000 ಹಾಕಿ ಅವ್ರಿಗೆ ವರ್ಷಗೂ ಹೇಳಿ ಅವ್ರು ತಗೋ 2,000 ಇಸ್ಕೊಂಡು ಏಟಾಗುತ್ತೆ ನೋಡಿ ಎಲ್ಲ ಒದ್ದು ಬಸ್ತಿ ಕಟ್ಟಿ ಅಳತೆ ಮಾಡಿಸಿ ಅವ್ರಿಗೊಂದಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಗಂಡು ಬೀರಿ ಅಂತ ಸುಸೀಲಿ ಅವಳು ಹಂಗೆ ಆಡ್ತಾಳಲ್ಲ ದುಡ್ಡಿಕ್ಕೆ ನಂಗೆ ಅಂತ ಇವ್ರ ಪಾಪ ಏಟ ಒಂದು ಹೆಣ್ಣುಡ್ಗಿ ಅಂತ ಕೊಟ್ಟು ಮನೆಗೆ ಹೋಗುತ್ತೆ. ಇದು ನನ್ನ ಅತ್ತಿ ಏನು ಕೊಡಲ್ಲ, ನಮ್ಮ ಮೊಳಿಗಳ್ನ ಇಡೀ ಊರಾಗೆ ಒಂದನೇ ಕೈಯಮ್ಮಂಗೆ ಮಾಡ್ತೀನಿ ಅಂತಾಳೆ ಅಂತ ಇವ್ರಿಗೆ ಏಟು ಅಟ್ಟೋರಿ ಅಲ್ಲ ಹೇಳು. ಹೆಣ್ಣು ಹುಡುಗರು ಅಂತ ಇಷ್ಟು ಇದು ಮಾಡಿದರೆ ನೋಡು ಹೋಳಿಗಳು ಅಂತೇಳಿ ಅವ್ರಿನ ಸುತ್ತರಿತಾಳೆ ಇವಳು. ಅದಕ್ಕೇನೆ ಕಣಕ ಲಸ್ಮಕ್ಕಯ್ಯ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ನಾವು. 2,000 ಹಾಕ್ಯಮ್ಮನ ಏಟಾಗುತ್ತೆ ನೋಡೋಣ ಎಷ್ಟಾಗುತ್ತೆ. ಅದು ಬಸ್ತಿ ಕಟ್ಟಿ ಅದನ್ನೆಲ್ಲನ ಅಳತೆ ಮಾಡಿಸಿ ಎಲ್ಲ ಸ್ಯಾನೆ ದುಡ್ಡು ಬೇಕಾಗುತ್ತೆ. ಎಲ್ಲನ ಮುಂದೆ ಬಿದ್ದು ಮಾಡ್ಸಾನ. ಅಲ್ಲ ಆನಂದಣ್ಣ ಇನ್ನು ಬೇಲ್ ಮೇಲೆ ಬಿಡಿಸ್ಕೊ ಬರೋಕ್ಕಾಗುತ್ತೆ. ಬಿಡಿಸ್ಕೊಂಬಂದು ಆಮೇಲೆ ಅಳತೆ ಮಾಡಿಸಿ ನೋಡಿ ಮೋಸ ಮಾಡಿ ಈ ದಿನ ಇದು ಮಾಡ್ಕೊಂಡ್ರು ಅಂತ ಇವ್ರು ಕಂಪ್ಲೇಂಟ್ ಕೊಟ್ರೆ ಅವಾಗ ವಾದ್ವಾರಕ್ಕೆ ಒಳಕ್ಕೆ ಹೇಳ್ತಾರೆ. ಆ ಗಂಡು ಬಿರಿ ಸುಶೀಲಿನೂ ಆ ಬಬ್ಲಿಂಗೂ ಒಳಕ್ಕೆ ಹಾಕ್ಬೇಕು. ಆ ಸುಶೀಲಿನ ಒಳಕ್ಕೆ ಹಾಕ್ಬೇಕು ಫಸ್ಟು ಆ ಗಂಡು ಬಿರಿ ಅಂತಳ್ಳ. ಚಂದ್ರಣ್ಣ ನಾನು ಇಲ್ಲಿಗೆ ಬಂದಿತ್ತೆ ಲಸ್ಮಕ್ಕಯ್ಯ. ಇಲ್ಲ ಕಣೆ ಮಂತಕ್ಕ ಬಾ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ ಬಿಡಾತಿಂತಕ್ಕ ನಾನು ಸೇಂತಮ್ಮ ಬಾರಿ ಕೂಕಳ್ರಿ ಲಸ್ಮಕ್ಕಯ್ಯ. ಮಂಜಕ್ಕ ಕೂಕಳೆ ಕೂಕ ನಾವು ಒಯ್ದೀವಿ, ಹೆದ್ರಿಕೆ ಬೇಡ ಸುಮ್ಮನಿರು. ಆನಂದನ್ನ ಬಿಡಿಸ್ಕೆ ಬರೋಕ್ಕಾವ್ದು ಸುಮ್ಮನಿರು, ಹೆದ್ರಿಕೆ ಬೇಡ. ಅಲ್ಲ ಕಣ್ ಮಂಜಕ್ಕ ಅವರೆಲ್ಲನ ಅಳತೆ ಮಾಡಿಸಿದ್ದಾದ್ಮೇಲೆ ನೀವು ತಿರ್ಗಿ ಅಳತೆ ಮಾಡಿಸಿಲ್ಲ ಅದು ಬಸ್ತಿ ಕಟ್ಟಿ? ಇಲ್ಲ ಕಣಕ್ಕ ಅವರೇ ಕಟ್ ಮಾಡಿಸಿದ್ರಾ. ಅವರು ತಿರ್ಗಿ ನಾವು ಹೇಳಿವಿ ಇನ್ನೊಂದು ಪಟ್ಟು ಮಾಡ್ರಿ ಅಂತ ಹೇಳಿ ಅವಾಗ ತಿರ್ಗಿ ಬಂದು ಮಾಡಿ ಇಲ್ಲ ಇದು ಅವ್ರಿಗೆ ಬರುತ್ತೆ ಅಂತ ಅಂದರು. ಅದು ಅವಾಗ ನಾವು ತಿರ್ಗಿ ಮಾಡಿಸ್ಲಿಲ್ಲ ಏನಿಲ್ಲ, ನಮಗೂ ಅಟ್ಟೂರ್ದೋತು ಅದಕ್ಕೆ ಸುಮ್ಕಾದ್ವಿ. ಅಲ್ಲ ನೀನು ಆಟೊಂದೇ ಮಾಡಿದ್ದೆ, ತಿರ್ಗಿ ಒಂದಿಟ್ಟು ದುಡ್ಡು ಪಡ್ಡು ಕಟ್ಟಿ ನೀನು ಅಳತೆ ಮಾಡಿಸ್ಬೇಕಾಗಿತ್ತು. ಅಲ್ಲ ಇವ್ರು ದುಡ್ಡು ಪಡ್ಡು ಕಟ್ಟಿ ಮೋಸ ಮಾಡೋಕ್ಕೆ ಇವಳು ಸುಶೀಲಿ ಅಂತ ಮೋಸ ಮಾಡೋಕ್ಕೆ ಕಾಯ್ತಿರ್ತಾಳೆ. ಅಣ್ಣಗೆ ಒಳ್ಳೇದು ಮಾಡ್ಬೇಕು ಅಂತ ಇದ್ದಾಳೆ ಇವಳು. ನೀನು ಬೋರ್ ಹಾಕ್ಸಿರೋಕ್ಕೇನೆ ಬಿಡು ಇವಳಿಗೆ ಹೆಣ್ಪಿಳ್ಳಿ, ಇವ್ರು ಬೋರ್ ಹಾಕ್ಸಿ ಇನ್ನೇನು ಮಾಡಂಗಿದ್ದಾರೆ ಅಣ್ಣಗೆ ಅನುಕೂಲ ಆಗಲಿ ಅಂತ ಹೇಳಿ ಅವಳೇ ಬೋರ್ ಹಾಕಿಸ್ಬೇಕು ಅಂತ ಇದ್ಲಂತೆ. ಅವಳು ಗಂಡು ಬೀರಿ ಅಂತಾಳ ಸುಶೀಲಿ, ಅವಳೇ ಬೋರ್ ಹಾಕಿಸ್ಬೇಕು ಅಂತ ಇದ್ಲಂತೆ. ಏನೋ ಮಾಡ್ಯಾರ ಕಿತಾಪತಿನ. ನೀನಿವಾಗ ಇನ್ನೊಂದು ಪಟ್ಟು ಅದು ಬಸ್ತಿ ಕಟ್ಟಿ ಮಂದಕ್ಕ ಹೊಲನೆಲ್ಲ ಅಳತೆ ಮಾಡಿಸಿ ಅದು ಏಟಾಗುತ್ತಿಲ್ಲಡು. ನಾನು ಶಾಂತಮ್ಮ ಚಂದ್ರಣ್ಣಯ್ಯ ನಾವೆಲ್ಲರೂ ಮುಂದೆ ಬೀಳ್ತೀವಿ, ಎಲ್ಲ ಸಪೋರ್ಟ್ ಮಾಡ್ತೀನಿ ನಿನಗೆ. ಅದು ಏಟಾಗುತ್ತೆ ತೀರಾನ ನಾವು ಕೊಡ್ತೀವಿ ನೋಡಿ ಹೋಗೋಣ. ಅದು ಬಸ್ತಿ ಕಟ್ಟಿ ಹೊಲನೆಲ್ಲ ಅಳತೆ ಮಾಡಿಸಿ ತಿರ್ಗಿ ಎಲ್ಲಿ ಬರುತ್ತೆ ನೋಡಿ ನಿಮ್ಮ ಬೋರೆಲ್ಲನ ಎಲ್ಲಿ ಬರ್ತವೆ ಅವ್ರಿಗೆ ಬಂದರೆ ಎಲ್ಲೋಡಾದ್ರೂ ತಿರ್ಗಾದ್ರೂ ಸುದ್ದಿ ಹೋಗ್ಬೇಡ. ಅಥವಾ ಬಿಶ್ ಹಾಕಿ ನೀನೊಂದು ಎಲ್ಲ ಒಂದು ಆಸ್ಪತ್ರೆ ದುಡ್ಡು ಇಕ್ಕಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡು. ಈಗ ನಿಮ್ಮದಕ್ಕೆ ಒಂದು ಬೋರ್ ಬಂತು ಅಂದ್ರೆ ಬಿಡಬೇಡ ನೀನು. ಅಷ್ಟೇನಿ ಇನ್ನೊಂದು ಪಟ್ಟು ಅಳತೆ ಮಾಡಿಸು. ಅವಳು ದುಡ್ಡು ಕೊಟ್ಟು ಏನೋ ಮಾಡ್ಯಾಳೆ ಅವಳು ಸುಶೀಲಿ, ಏನೋ ಮಾಡ್ಯಾಳ ಅವಳು. ನಿಜವಾಗ್ಲೂ ನನಗೆ ಏನೋ ಮಾಡ್ಯಾಳೆ ಅನ್ನಿಸ್ತೈತಿ. ಓಟು ತಲೆನೋವು ಕಣಕ. ಇವಾಗ ಈ ಅಪ್ಪನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯವ್ರೆ. ಈ ಅಪ್ಪ ಸುಮ್ಮನಿರ್ದಲ್ಲೇ ಅವನ್ನೆಲ್ಲ ಕಡ್ದಾಕಿ ನೋಡಪ್ಪ ಅವನ್ನೆಲ್ಲ ಯಾಕೆ ಕಡಿಯೋ ಅಂಥದ್ದು ಬಂದಿತ್ತಪ್ಪ ಈ ಅಪ್ಪಂಗೆ. ಯಾರೇ ಆಗಿದ್ರು ಯಾವ ಗಂಡ್ಸಾಗಿದ್ರು ಹಂಗೆ ಮಾಡೋಣ ಹೇಳಮ್ಮ. ಒಟ್ಟುರಿಗೆ ಸಿಟ್ಟಿನಾಗೆ ಎಂಥ ಗಂಡ್ಸಿಗೂ ಸಿಟ್ಟು ಬರುತ್ತೆ. ಆ ಮೂರು ಬೋರ್ ಹಾಕ್ಸಿ ಒಂದು ದಿವಸಕ್ಕೂ ಒಂದು ತೊಟ್ಟು ಹೊಲಕ್ಕೆ ನೀರು ಹೊಡ್ಕೊಂಬ್ಲಿಲ್ಲ, ಮೋಟ್ರು ಎಲ್ಲ ಬಿಟ್ಟು ಮೋಟ್ರನ್ನ ತಕ್ಕೊಂಬಕ್ಕೆ ಬಿಡಲಿಲ್ಲ ಅಂತಂದರೆ ಇವೆಷ್ಟು ಹೊಟ್ಟೆ ಉರಿ ಹಾಕಿಲ್ಲ. ಯಾರೇ ಆಗಿದ್ರು ಬಿಡ್ತಿರ್ಲಿಲ್ಲ ಹೇಳಮ್ಮ ಮಂಜಕ್ಕ. ನೋಡೋಣ ಒಂದೊಂದು ಮೋಟ್ರು ಅವಕ್ಕೆಲ್ಲನ ಅವಾಗ ಕರೆಂಟ್ ಇರಲಿಲ್ಲ, ನಾವು ಕರೆಂಟ್ ಎಲ್ಲ ತಂದು TC ಎಳ್ಕೊಂಡು ಆಮೇಲೆ ಇನ್ನೇನು ಒಂದೊಂದು ಸತಿ ಬೆಳೆ ಬೆಳೆದಿದ್ವೇನಪ್ಪ, ಬೇಸಿಗೆರಾಗಿ ಒಂದು ಸತಿ ಹಾಕಿದ್ವಿ ಅಷ್ಟೇ ನೋಡು. ಎಲ್ಲ ಕರೆಂಟ್ ಎಲ್ಲ ಎಳ್ಸಿ, ಕರೆಂಟ್ ಇರಲಿಲ್ಲ, ಕಂಬಗಳೆಲ್ಲ ತಂದು ಅವಾಗ ಎಷ್ಟೋ ದುಡ್ಡು ಖರ್ಚು ಮಾಡಿದ್ವಿ ಗೊತ್ತೆ. ಆವಾಗಲೇ ಒಂದು 5-6 ಲಕ್ಷ ದುಡ್ಡಾಗಿತ್ತು. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಮ್ಮ ತವ್ರ ಮನೆಯವರು ಅವಾಗ ಒಡವೆ ಕೊಟ್ಟಿದ್ದು ಅವನ್ನೆಲ್ಲ ಮಾರಿ ಬೋರ್ ಹಾಕ್ಸಿದ್ದು. ನಾನು ಬೇಡ ಕಣಪ್ಪ ಒಂದು ಹಾಕ್ಸಪ್ಪ ಅಂತ ಅಂದೆ, ಬಡ್ಕೊಂಡೆ ನಮ್ಮ ಅಯ್ಯಪ್ಪಗೆ. ಬೇಡ ಒಡವೆನು ಮಾಡಿಸ್ಕೋಬೋದು, ನೀರು ಬಿದ್ದು ಅಡಿಕೆ ಗಿಡ ಏಕಿರೆ ಅಂತ ಒಡವೆ ಯೋಸ್ ಮಾಡಿಸ್ಕೋಬೋದು, ಒಡವೆ ಲೆಕ್ಕ ಅಂತ ಹೇಳಿ ನಮ್ಮ ಅಣ್ಣರು ಕೊಟ್ಟಿರೋ ಒಡವೆ ಎಲ್ಲ ಮಾರಿ ಅವಾಗ 4 ಲಕ್ಷ ರೂಪಾಯಿ ಒಡವೆ ಮಾಡಿ ಇನ್ನೂ 2-3 ಲಕ್ಷ ಸಾಲ ಮಾಡಿ ಅಯ್ಯೋ ಮಾಡಿದ್ದು ಲಸ್ಮಕ್ಕಯ್ಯ ಹೊಟ್ಟೆ ಉರಿದೋತು.
ಇನ್ನೆಲ್ಲಿ ಎಲ್ಲ ಹಿಂಗಾಗೈತಿ ಅಂತ ಹೇಳಿ ನಾವು ತಿರ್ಗಿ ಅಳತೆ ಮಾಡ್ಸಕ್ಕೆ ಹೋಗ್ಲಿಲ್ಲ, ಏನಿಲ್ಲ. ಹೇಳಿವಿ ಅವ್ರಿಗೇನೆ, ಅವರು ಇಲ್ಲ ಕಣಮ್ಮ ಬರಲ್ಲ, ನೀವು ಸುಮ್ಮನೆ ದುಡ್ಡು ಕಟ್ಟಿರೋನು ಅಂತ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಾದ್ವಿ. ಅವಾಗ ಮಾಡಿಸ್ಲಿಲ್ಲ. ಇವಾಗ ಇನ್ನೆಲ್ಲಿ ಮಾಡ್ಸಕ್ಕೆ ಹೋಗಿ ಅನ್ಲಸ್ ಮಕ್ಕೈ ನಾನು ನಾವೈದಿ ಮಾಡಿಸ್ ಮಂಜಕ್ಕ, ನಾವೈದೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಮಾಡ್ಸೋದಿಲ್ಲ ನೋಡ, ನಾನು ಬರ್ತೀನಿ ನಡಿ. ನಡಿ, ಅದು ಒಂದು ಬಸ್ತಿ ಕಟ್ಟಿ ನಡಿ, ನಾನು ಶಾಂತ ಇಬ್ಬರಾಳು ಬತ್ತಿ ಒಂದು ಬಸ್ತಿ ಕಟ್ಟಿ ಹೊಲನೆಲ್ಲ ಅಳತೆ ಮಾಡಿಸಿ ಬಂದ್ರಿ. ನಿಮ್ಮ ಭಾಗಕ್ಕೆ ಬಂದ್ರೆ ನೀವು ತಡ್ರಿ, ಅವ್ರ ಭಾಗಕ್ಕೆ ಬಂದರೆ ತಿರ್ಗಿ ಅದನ್ನ ಕೆಣಕಕ್ಕೆ ಹೋಗ್ಬೇಡ್ರಿ, ಅದು ಸುದ್ದಿಗೆ ಹೋಗ್ಬೇಡ್ರಿ, ಕೈ ಬಿಟ್ಟು ಅಪ್ನಾಗಿರಂತಿ. ನಡಿ, ಇನ್ನೊಂದು ಪಟ್ಟು ಅವ್ರು ಮೋಸ ಮಾಡ್ಯಾರ ಅಂತ ಅನ್ನಿಸ್ತೈತೆ ನನಗೆ. ನಾನು ಅವರು ಒಂದು ಬಸ್ತಿಗೆ ಅಳತೆ ಮಾಡ್ಯಾರ, ಒಂದಿಟ್ಟು ದುಡ್ಡು ಪಡ್ಡು ಕಟ್ಟಿ ಅವಾಗೆಲ್ಲ ಮೋಸ ಮಾಡ್ಯಾರೆ ಅಂತ ಅನ್ನಿಸ್ತೈತೆ ನನಗೆ. ನಾನು ಅವ್ಳು ಸುಶೀಲಿ ಇವ್ರು ಬೋರ್ ಹಾಕ್ಸಿರಲ್ಲ, ಅವಳು ಒಟ್ಟೂರಿ ಬಂದೈತಿ. ಇವ್ರಿಗೆ ಯಾರು ಗಂಡು ಮಕ್ಳು ಇಲ್ಲಲ್ಲ, ಇವ್ರು ಯಾಕೆ ಬೋರ್ ಹಾಕ್ಸಿ ಇದು ಮಾಡಬೇಕು, ನನ್ನ ನಳಿಗಳು ಇಬ್ಬರಾಳ ಇದ್ದಾಳಲ್ಲ ಅಂತ ಹೇಳಿ ಅವಳು ಒಂದಿಟ್ಟು ಅಳತೆ ಮಾಡ್ಯಾರಿ, ದುಡ್ಡು ಪಡ್ಡು ಕೊಟ್ಟು ಏನೋ ನಕಾನಿಕ್ ಮಾಡ್ಯಾವ್ರಿ ಇದ್ರಾಗಿ. ಏನೋ ಕಿತಾಪತಿ ಮಾಡ್ಯಾವ್ರಿ. ಆಕೆ ಇವಳು ಮುಂಜಾನೆ ಪಾಪ ಸಾಲ ಮಾಡಿದ್ಲು. ಆವಾಗ ಬೇಜಾರಾಗಿ ಸುಮ್ಕಾಯಿ ಆಗ್ಯಾವಳಿ. ಅದಕ್ಕೆ ಇವಾಗ್ಲೂ ನಾವು ಸಪೋರ್ಟಿಗೆ ನಿಂತ್ಕೊಂತೀವಿ. ಪಾಪ ನಮ್ಮ ಚಂದ್ರಣ್ಣಗೆ ಇವತ್ತು ಶಿಕ್ಷೆ ಆಗೋದು ಅಂತದ್ರಾಗ ಇವತ್ತು ಕಾಪಾಡ್ಯವನೇ ಆನಂದ ಆದಮೇಲೆ ನಾವು ಇವ್ರಿಗೊಂದಿಟ್ಟು ಕೈ ಹಿಡಿಬೇಕಲ್ಲ. ನಾವು ತಲಾ 2,000 ಹಾಕಿ ಅದೇನಾಗುತ್ತೆ ನೋಡಿ ಇವ್ರಿಗೆ ನ್ಯಾಯದ ವಾರ್ಕಿಸ್ಕೊಡ್ತೀವಿ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.